ರಾಜ್ಯ ಶಿಕ್ಷಣ ನೀತಿ ಅಯೋಮಯ. ರಾಜ್ಯ ಶಿಕ್ಷಣ ನೀತಿ ಅಯೋಮಯ. ಹೊಸದಿಗಂತ ವೇದಿಕೆಯಿಂದ ಹಲವಾರು ಬಾರಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಆಗಿದೆ. ಅದರ ಬಗ್ಗೆ ವಿಚಾರ ಮಂಡನೆ ಮಾಡಿದ್ದು ಆಗಿದೆ. ನಮ್ಮ ಅಸಮಾಧಾನವನ್ನು ದಾಖಲಿಸಿದ್ದು ಆಗಿದೆ. ಇದೀಗ ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಶಿಕ್ಷಕರ ಒಕ್ಕೂಟ ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ ನಡೆಸಿದರು. ಅದರಲ್ಲಿ ರಾಜ್ಯ SLC ವ್ಯವಸ್ಥೆಗೊಳಪಟ್ಟ ವಿದ್ಯಾರ್ಥಿಗಳು, ಅದರಲ್ಲೂ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆ ಕಲಿಕೆಯನ್ನು ರದ್ದುಗೊಳಿಸಿರೋ ರಾಜ್ಯ ಸರ್ಕಾರ, ಅದಕ್ಕೆ ಪರ್ಯಾಯವಾಗಿ ಕೌಶಲ್ಯಾಭಿವೃದ್ಧಿ ಶಿಕ್ಷಣವನ್ನು ಕೊಡಬೇಕು ಅಂತ, ಕೌಶಲ್ಯಾಧಾರಿತ ಶಿಕ್ಷಣ, ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂತ ಅದನ್ನು ಅಳವಡಿಸ್ಕೊಂಡಿದ್ದಾರಂತೆ. ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಕಡೆ ತೃತೀಯ ಭಾಷೆಯ ಕಲಿಕೆಯ ಅವಕಾಶವೂ ಇಲ್ಲ, ಮತ್ತೊಂದು ಕಡೆ ಈ ಸ್ಕಿಲ್ ಡೆವಲಪ್ಮೆಂಟ್ ಎಜುಕೇಷನ್, ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಬೇಕಾದ ಪಠ್ಯಪುಸ್ತಕವೂ ರೆಡಿಯಾಗಿಲ್ಲ, ಅದನ್ನು ಕಲಿಸ್ಲಿಕ್ಕೆ ಬೇಕಾದಂಥ ಶಿಕ್ಷಕರು ಲಭ್ಯ ಇಲ್ಲ. ಇಂಥ ಅತಂತ್ರ ಸ್ಥಿತಿಗೆ ದೂಡಲ್ಪಟ್ಟಿದ್ದಾರೆ. SSLC ಪಠ್ಯಕ್ರಮವನ್ನು ಪಾಲಿಸ್ತಾ ಇರೋ ಮೆಜಾರಿಟಿ ಹೈಸ್ಕೂಲ್ ವಿದ್ಯಾರ್ಥಿಗಳು, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ಇದರಲ್ಲಿ ಮೂಲಭೂತ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಯಾವ್ಯಾವ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ CBSE ಶಿಕ್ಷಣ ಪಠ್ಯಕ್ರಮ ಇದೆಯೋ ಅವರೆಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನುಸಾರವಾಗಿ 3ನೇ ಭಾಷೆಯನ್ನು ಕಲಿತಾ ಇದ್ದಾರೆ. ಅದು ಬರೀ ಕೇವಲ ಹಿಂದಿನೇ ಆಗಬೇಕಾಗಿಲ್ಲ, ಇತರ ಭಾಷೆಗಳು, ಉರ್ದುವನ್ನು ಕೂಡ ಅವರು ತೃತೀಯ ಭಾಷೆಯಾಗಿ ಕಲಿಬೋದು, ಮರಾಠಿಯನ್ನು ಕಲಿಬೋದು, ಇತರ ಯಾವುದೇ ಭಾರತೀಯ ಭಾಷೆಯನ್ನು ಕಲಿಬೋದು. ಅಷ್ಟೇ ಅಲ್ಲ, ಫ್ರೆಂಚ್ ಅಥವಾ ಜರ್ಮನ್ ಭಾಷೆ ಕೂಡ ಕಲಿಬೋದು. ಆದರೆ ಇದಕ್ಕೆ ಅವಕಾಶ ಇಲ್ಲ. ಭಾರತೀಯ ಭಾಷೆಯನ್ನೇ ಕಲಿಬೇಕು ಅನ್ನೋ ಒಂದು ಆಗ್ರಹ ಇರೋದ್ರಿಂದ ಬಹುತೇಕ ಹಿಂದಿ ಭಾಷೆಯನ್ನು ಕಲಿತಾ ಇದ್ದಾರೆ. ಅವರಿಗೆ ತೃತೀಯ ಭಾಷೆಯ ಕಲಿಕೆಯ ಅನುಕೂಲ ಇರೋದು ಅಷ್ಟೇ ಅಲ್ಲ, 1ನೇ ತರಗತಿಯಿಂದಲೇ ಒಂದಿಲ್ಲೊಂದು ಗುಣಮಟ್ಟದ ಒಂದು ಕೌಶಲ್ಯಾಧಾರಿತ ತರಬೇತಿಯನ್ನು ಕೊಡ್ತಾನೆ ಬಂದಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿಶೇಷಗಳೇ 3. ಒಂದು, ನರ್ಸರಿ, LKG, UKG ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ರಾಜ್ಯ ಸರ್ಕಾರವೇ ವಹಿಸ್ಕೋಬೇಕಾಗಿತ್ತು. ಯಾಕಂದರೆ ಅದು 5+3+3+4 ಅನ್ನೋ ಒಂದು ವ್ಯವಸ್ಥೆ. ಆ ಸೂತ್ರಕ್ಕನುಸಾರವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿತ್ತು. ಇವರದನ್ನು ವ್ಯಕ್ತಿಗತ ಪ್ರತಿಷ್ಠೆಯ ವಸ್ತುವನ್ನಾಗಿ ಮಾಡ್ಕೊಂಡ್ಬಿಟ್ರು. 2023ರಲ್ಲಿ ಅಧಿಕಾರಕ್ಕೆ ಬಂದ ಕ್ಷಣದಿಂದನೇ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸ್ತೇವೆ, ರಾಜ್ಯ ಶಿಕ್ಷಣ ನೀತಿಯನ್ನು ಅಳವಡಿಸ್ಕೊಳ್ತೇವೆ ಅಂತ ಹೇಳಿಬಿಟ್ಟು ಇದುವರೆಗೂ ಆ ಪ್ರಯತ್ನ ಇನ್ನೂ ಅಂತಿಮ ಫಲಿತಾಂಶ ಬಂದೇ ಇಲ್ಲ. ಮಹಾರಾಷ್ಟ್ರ ರಾಜ್ಯದ ಎರವಲು ತಜ್ಞ ಪ್ರೊಫೆಸರ್ ಸುಖದೇವ್ ತೋರತ್ ಅವರ ರಾಜ್ಯ ಶಿಕ್ಷಣ ನೀತಿ ನಿರೂಪಣಾ ಸಮಿತಿ ತನ್ನ ವರದಿಯನ್ನು ಇನ್ನೂ ಕೊಟ್ಟಿಲ್ವೋ ಅಥವಾ ಕೊಟ್ಟರು ಅದನ್ನು ಬಹಿರಂಗಪಡಿಸಿಲ್ಲ ರಾಜ್ಯ ಸರ್ಕಾರ. ಎಲ್ಲೆಲ್ಲೂ ಅಸ್ಪಷ್ಟತೆ ಇದೆ. ಮೊದಲನೇದಾಗಿ ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ತಾನೇ ವಹಿಸ್ಕೊಳ್ಬೇಕಾಗಿತ್ತು, ಅಂಗನವಾಡಿ ಶಿಕ್ಷಣವನ್ನು ತಾವೇ ವಹಿಸ್ಕೊಳ್ಬೇಕಾಗಿತ್ತು ಸರ್ಕಾರ. ಆ ಜವಾಬ್ದಾರಿಯಿಂದ ನುಡಿಸ್ಕೊಂಡಿದೆ. ಅದರ ಜೊತೆಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಒಂದಿಲ್ಲೊಂದು ರೀತಿಯ ಕೌಶಲ್ಯಾಧಾರಿತ ತರಬೇತಿಯನ್ನು ಪೂರಕವಾಗಿ ಕೊಡಲೇಬೇಕಾಗಿತ್ತು ಮಕ್ಕಳಿಗೆ. ಅದರ ಜೊತೆಗೆ ತೃತೀಯ ಭಾಷೆಯಾಗಿ ಯಾವುದಾದ್ರೊಂದು ಭಾರತೀಯ ಭಾಷೆಯನ್ನು ಕಲಿಬೇಕಾಗಿತ್ತು. ಇವ್ರಿಗೆ ಇದ್ದಕ್ಕಿದ್ದಂತೆ ತಮ್ಮದೇ ಪಕ್ಷದ ಹಿರಿಯ ನೇತಾರರುಗಳು 3 ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿಗಳು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ಸ್ವತಃ ರಾಜೀವ್ ಗಾಂಧಿ ಅವರೇ ರಾಷ್ಟ್ರೀಯ ಶಿಕ್ಷಣ ನೀತಿ, ಶಾಲಾ ಶಿಕ್ಷಣ ನೀತಿಯಲ್ಲಿ ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಂಡಿದ್ರು. ಅದು ಜವಾಹರ್ಲಾಲ್ ನೆಹರು ಕಾಲದ ಶಿಕ್ಷಣ ನೀತಿ ಆಗಿರಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದಲ್ಲಿ ನೇಮಕಗೊಂಡ ಕೊಠಾರಿ ಸಮಿತಿ ಆಧರಿಸಿದ ಇಂದಿರಾ ಗಾಂಧಿಯವರ 1968ರ ನೂತನ ಶಿಕ್ಷಣ ನೀತಿ ಆಗಲಿ, ಅಥವಾ ರಾಜೀವ್ ಗಾಂಧಿ ಅವರೇ ಜಾರಿಗೆ ತಂದ 1986ರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಆಗಲಿ, ಅಲ್ಲೆಲ್ಲ 3 ತ್ರಿಭಾಷಾ ಸೂತ್ರವನ್ನು ಅಳವಡಿಸಿದ್ರು. ಅದನ್ನು ಯಾವುದೇ ಪಕ್ಷದ ರಾಜ್ಯ ಸರ್ಕಾರವಿದ್ದರೂ ಕೂಡ ಚಾಚು ತಪ್ಪದೆ ಪಾಲಿಸ್ತಾ ಬಂದಿದ್ದರು. ಇದೀಗ ಸಿದ್ದರಾಮಯ್ಯನವರ ಸರ್ಕಾರ ಮೋದಿ ಮಾಡಿದ್ದೆಲ್ಲವನ್ನೂ ವಿರೋಧಿಸೋ ಒಂದು ಹಠಕ್ಕೆ ಬಿದ್ದುಬಿಟ್ಟು ಆ 3ನೇ ಭಾಷೆ ಕಲಿಕೆಯಿಂದ ವಂಚಿಸಿದೆ. ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಾ ಇರೋ ಶಾಲೆಗಳಲ್ಲಿ 3ನೇ ಭಾಷೆ ಕಲಿಕೆಗೆ ಅವಕಾಶವೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಜನಸಾಮಾನ್ಯರ ಬದುಕು ಹೇಗಿತ್ತು ಅಂತ. ಬೆಂಗಳೂರಿನ ವಿದ್ಯಾವಂತ ಮಧ್ಯಮ ವರ್ಗದವರು 1970ರ ದಶಕದಲ್ಲೇ ಹಿಂದಿ ಕಲಿಯೋದಿರಲಿ, ಫ್ರೆಂಚ್ ಭಾಷೆಯನ್ನು ಕಲಿಸಲಿಕ್ಕೆ ಅಲಯನ್ಸ್ ಫ್ರಾನ್ಸ್ಗೆ ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ರು, ಜರ್ಮನ್ ಭಾಷೆಯನ್ನು ಕಲಿಯಲಿಕ್ಕೆ ಮ್ಯಾಕ್ಸ್ ವೆಲ್ಲರ್ ಭವನ್ಗೆ ಹೋಗ್ತಾ ಇದ್ರು ಈ ವಿದ್ಯಾವಂತ ಮಧ್ಯಮ ವರ್ಗದ ಮಕ್ಕಳು. ಅದರಿಂದ ಅವರ ಅಂತಾರಾಷ್ಟ್ರೀಯ ಉನ್ನತ ವ್ಯಾಸಂಗದ ಅವಕಾಶಗಳು ಹೆಚ್ಚಾಗ್ತಾ ಇದ್ವು. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಂಶೋಧನೆಯ ಅವಕಾಶಗಳು ಜಾಸ್ತಿ ಆಗ್ತಾ ಇದ್ವು. ಅದರ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಜಾಗತೀಕರಣ ಬಂದ ನಂತರ ಸ್ಪೋಕನ್ ಇಂಗ್ಲಿಷ್ ಖಾಸಗಿ ತರಬೇತಿ ಕೇಂದ್ರಗಳು 100 ಹುಟ್ಟುಕೊಂಡಿವೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಮತ್ತು ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ.
ಈ ಸಂಭಾಷಣೆಯ ಇಂಗ್ಲೀಷ್ ಕಲೀಲಿಕ್ಕೆ ಸಾವಿರಾರು ರೂಪಾಯಿ ವೆಚ್ಚ ಮಾಡ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಬಿಟ್ಟು ಸ್ಪೋಕನ್ ಇಂಗ್ಲೀಷ್ ಶಾರ್ಟ್ ಟರ್ಮ್ 3 ತಿಂಗಳು ತರಬೇತಿಯಲ್ಲಿ 3 ತಿಂಗಳು ಅಥವಾ 6 ತಿಂಗಳು ತರಬೇತಿಯ ಖಾಸಗಿ ತರಬೇತಿ ಸಂಸ್ಥೆಗಳು ಇವತ್ತು ಕೊಟ್ಟಂತೆ ರೂಪಾಯಿ ಲಾಭ ಮಾಡ್ಕೊಳ್ತಾ ಇರುವಾಗ ರಾಜ್ಯ ಸರ್ಕಾರ ತೃತೀಯ ಭಾಷೆಯ ಕಲಿಕೆಯನ್ನು ತಿರಸ್ಕರಿಸಿಬಿಟ್ಟಿದೆ. ಹಿಂದಿಯನ್ನು ಒಂದು ಸಂಪರ್ಕ ಭಾಷೆಯಾಗಿ ಕಲಿಸ್ಬೇಕಾಗಿತ್ತು. ನಾನು ಕೇಳಬೇಕಾಗಿರೋದು ಉತ್ತರ ಕರ್ನಾಟಕದ ನಾಯಕರುಗಳು, ಈ ಪ್ರಿಯಾಂಕಾ ಖರ್ಗೆ ಆಗಲಿ, HK ಪಾಟೀಲ್ರಾಗಲಿ, ಇವರೆಲ್ಲ ಉತ್ತರ ಕರ್ನಾಟಕ ಭಾಗದವರು. ಅಲ್ಲೆಲ್ಲೂ ಕೂಡ ಹಿಂದಿಗೆ ವಿರೋಧ ಇಲ್ಲ, ಸಂಪರ್ಕ ಭಾಷೆಯಾಗಿ ಹಿಂದಿಗೆ ವಿರೋಧ ಇಲ್ಲ. ಯಾರೂ ಕೂಡ ಅಲ್ಲಿ ಉರ್ದು ಭಾಷೆಯನ್ನು ಮುಸಲ್ಮಾನರ ಭಾಷೆ ಅಂತ ಪರಿಗಣಿಸೇ ಇಲ್ಲ. ಉರ್ದು ಕೂಡ ಈ ನೆಲದ ಭಾಷೆ. ಉರ್ದು ಮತ್ತು ಸಂಸ್ಕೃತ ಮಿಶ್ರಿತ ಆ ಹಿಂದೂಸ್ತಾನಿ ಅನ್ನೋ ಒಂದು ಭಾಷೆ ಏನಿದೆ, ಅದು ಭಾರತದ ಬಹುಸಂಖ್ಯಾತ ಜನ ಮಾತಾಡ್ತಾರೆ. ಉತ್ತರ ಭಾರತದ ಆ ಹಿಂದಿ ಬೆಲ್ಟ್ ಅಂತ ಏನು ಕರೀತಾರೆ. ಆದರೆ ಅಲ್ಲೂ ಕೂಡ ಕೆಲವು ರಾಜ್ಯಗಳ ಮಾತೃಭಾಷೆಯೇ ಬೇರೆ. ನರೇಂದ್ರ ಮೋದಿಯ ಮಾತೃಭಾಷೆ ಕೂಡ ಹಿಂದಿ ಅಲ್ಲ, ಅಂಬೇಡ್ಕರ್ರ ಮಾತೃಭಾಷೆ ಕೂಡ ಹಿಂದಿ ಆಗಲಿಲ್ಲ, ಗಾಂಧೀಜಿಯವರ ಮಾತೃಭಾಷೆ ಕೂಡ ಹಿಂದಿ ಆಗಲಿಲ್ಲ. ಅವರೆಲ್ಲ ಜನಸಾಮಾನ್ಯರಿಗೆ ಸಂವಹನಕ್ಕೋಸ್ಕರ ಹಿಂದಿ ಭಾಷೆಯನ್ನು ಕಲಿತರು. ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರಭಾವವನ್ನು ಬೀರ್ತಾ ಬಂದರು. ಹಿಂದಿ ಭಾಷೆಯನ್ನು ಜನ ಹಿಂದಿ ಸಿನಿಮಾಗಳಿಂದ ಕಲಿತಿದ್ದಾರೆ. ನಾವು ಹಲವಾರು ಬಾರಿ ಇದನ್ನು ನೆನಪಿಸಿದ್ದೇವೆ. ಆದರೂ ಕೂಡ ರಾಜ್ಯ ಸರ್ಕಾರ ಏನೋ ಮಾಡಲಿಕ್ಕೆ ಹೊರಟುಬಿಟ್ಟು ಎಡವಟ್ಟು ಮಾಡಿಕೊಂಡಿದೆ. ಇವತ್ತು ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯೂ ಅಸ್ತಿತ್ವದಲ್ಲಿಲ್ಲ. ರಾಜ್ಯ ಶಿಕ್ಷಣ ನೀತಿ ಏನು ಅನ್ನೋದು ಕೂಡ ಇನ್ನೂ ಜನರ ಎದುರಿಗೆ ಅನಾವರಣಗೊಂಡಿಲ್ಲ. ಸನ್ಮಾನ್ಯ ಶಿಕ್ಷಣ ಸಚಿವರು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಲಕ್ಷ್ಯ ಕೊಡಬೇಕು. ಇದ್ರ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ಬಿಡಲಿ ಈ ವಿಷಯವನ್ನು. ಕನ್ನಡಿಗರಿಗೆ 3ನೇ ಭಾಷೆ ಕಲಿಕೆ ಅಗತ್ಯವೋ ಇಲ್ವೋ ಅಂತಂದ್ಬಿಟ್ಟು. ಹಿಂದಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಇದ್ದಿದ್ದೇ ಮದ್ರಾಸ್ನಲ್ಲಿ. ಆಗಿನ ಕಾಲದಲ್ಲಿ ನಾವೆಲ್ಲ 70ರ ದಶಕದಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ ಖಾಸಗಿಯಾಗಿ ಪ್ರಥಮ ಮಧ್ಯಮ ರಾಷ್ಟ್ರಭಾಷಾ ಅಂತ ಅಂಚೆ ತೆರಪಿನ ಶಿಕ್ಷಣದ ಮೂಲಕ ಹಿಂದಿ ಕಲ್ತಿದ್ರು. ಹಿಂದಿ ಸಿನಿಮಾ ರಂಗ ಕೂಡ ಮದ್ರಾಸ್ನಲ್ಲೇ ಬೆಳೆದಿತ್ತು. ಮದ್ರಾಸು ಮತ್ತು ಮರಾಠಿ ಭಾಷಕರಿರುವ ಮುಂಬೈನಲ್ಲೇ ಹಿಂದಿ ಚಿತ್ರರಂಗ ಬೆಳೆದಿದೆ. ಅದನ್ನು ಬೆಳೆಸಿದವರು ಎಲ್ಲ ವಿವಿಧ ಭಾಗದ ಪಂಜಾಬಿಗಳು, ಬೆಂಗಾಲಿಗಳು, ಗುಜರಾತಿಗಳು, ಜೊತೆಗೆ ಕರ್ನಾಟಕ ಅನೇಕ ಪ್ರತಿಭಾವಂತರು ಕೂಡ ಆ ಹಿಂದಿ ಸಿನಿಮಾ ಉದ್ಯಮವನ್ನು ಬೆಳೆಸಿದರು. ಸಂಪರ್ಕ ಭಾಷೆಯಾಗಿರೋ ಹಿಂದಿ ಕಲಿಕೆಯ ವಿರುದ್ಧ ಒಂದು ದ್ವೇಷ ಬಿತ್ತು. ಈ ಮನೋಭಾವ ಯಾಕೆ ಬಂತು? ರಾಷ್ಟ್ರೀಯ ಪಕ್ಷವಾಗಿರೋ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಇದ್ದಕ್ಕಿದ್ದಂತೆ ನೆರೆಯ ತಮಿಳುನಾಡಿನ ಅನುಕರಣೆ ಮಾಡುವಂಥ ಆ ವ್ಯಸನಕ್ಕೆ ಯಾಕೆ ಗಂಟು ಬಿದ್ದರು? ಇದರ ಪರಿಣಾಮವಾಗಿ ಇವತ್ತು ರಾಜ್ಯದ ಹೈಸ್ಕೂಲ್ ಮಕ್ಕಳಿಗಾಗಲಿ, ಕಾಲೇಜು ವಿದ್ಯಾರ್ಥಿಗಳಿಗಾಗಲಿ ತಮ್ಮ ಭವಿಷ್ಯದ ಬಗ್ಗೆ ಅನಿಶ್ಚಿತತೆ, ಅಭದ್ರತೆ ಎದುರಾಗಿದೆ. 4 ವರ್ಷಗಳ ಪದವಿ ಶಿಕ್ಷಣದ ಅಗತ್ಯ ಇತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ. ನರೇಂದ್ರ ಮೋದಿಯವರು 2020ರಲ್ಲಿ ಜಾರಿಗೊಳಿಸಿದ ನೂತನ ಶಿಕ್ಷಣ ನೀತಿಯ ಅನುಸಾರವಾಗಿ 4 ವರ್ಷದ ಪದವಿ ಶಿಕ್ಷಣ BA BSc BCom ಶಿಕ್ಷಣವನ್ನು ಕೊಡಬೇಕಾಗಿತ್ತು. ಇಲ್ಲ, ಅವರು ಅದನ್ನು ಮತ್ತೆ 3 ವರ್ಷ ಅಂತ ಹೇಳಿದ್ದಾರೆ. ಯಾರು 2020, 2021, 2022ರಲ್ಲಿ ಈ 4 ವರ್ಷದ ಪದವಿ ತರಗತಿಗಳಿಗೆ ಸೇರಿದ್ರೋ ಅವರ ಭವಿಷ್ಯ ಏನು? ಅವರು 3 ವರ್ಷಕ್ಕೆ ಮೊಟಕುಗೊಳಿಸ್ಬೇಕಾ? ಅದರಲ್ಲಿದ್ದ ಅನುಕೂಲಗಳು ಏನೇನಿದ್ವು? ಅದರಲ್ಲಿ ಅಂತರ್ಶಿಸ್ತೀಯ ಕಲಿಕೆಗೆ ಅವಕಾಶ ಇತ್ತು. ವಿಜ್ಞಾನದ ವಿದ್ಯಾರ್ಥಿಗಳು ಕಾಮರ್ಸ್ ವಿಷಯ ಕಲಿಯೋದು, ಕಾಮರ್ಸ್ ವಿದ್ಯಾರ್ಥಿಗಳು ಆರ್ಟ್ಸ್ ವಿಷಯವನ್ನು ಕಲಿಯಲಿಕ್ಕೆ ಅವಕಾಶ ಇತ್ತು. ಜೊತೆಗೆ ಯಾವಾಗ ಬೇಕು ಆವಾಗ ತಮ್ಮ ಕೌಟುಂಬಿಕ ಅನುಕೂಲಕ್ಕೆ ತಕ್ಕಂತೆ ಮಧ್ಯ ಅಲ್ಲೇ ಸ್ಥಗಿತಗೊಳಿಸೋದು, ಮತ್ತೊಮ್ಮೆ ಯಾವಾಗಲಾದರೂ ಅನುಕೂಲವಾದಾಗ ವಾಪಸ್ ಬರೋ ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಅವಕಾಶಗಳಿದ್ವು. ಅದನ್ನು ಕೂಡ ಕೈ ಬಿಟ್ಬಿಟ್ರು. ಕಾಲೇಜು ಶಿಕ್ಷಣದಲ್ಲೂ ಕೂಡ ಕೌಶಲ್ಯ ಆಧಾರಿತ ತರಬೇತಿಗೆ ಕಡ್ಡಾಯಗೊಳಿಸಿತ್ತು. ಅದನ್ನು ಕೈ ಬಿಟ್ಬಿಟ್ರು. ರಾಜ್ಯ ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ ಇವತ್ತು? ಇಲ್ಲಿ ಒಂದು ಕಡೆ ಆಳುವ ಪಕ್ಷಕ್ಕೆ ನೂತನ ಶಿಕ್ಷಣ ನೀತಿ ಬಗ್ಗೆ ಆಸಕ್ತಿ ಇಲ್ಲ ಅಷ್ಟೇ ಅಲ್ಲ, ಪ್ರಜ್ಞಾಪೂರ್ವಕವಾದ ವಿರೋಧ ಇದೆ. ಮತ್ತೊಂದು ಕಡೆ ವಿರೋಧ ಪಕ್ಷಕ್ಕೆ ಯಾಕೋ ಅದ್ರ ಬಗ್ಗೆ ಉತ್ಸಾಹ ಬರ್ತಾನೆ ಇಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿದ್ದು ತಮ್ಮದೇ ಪಕ್ಷದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾಡಿರೋ ದೊಡ್ಡ ಅವಮಾನ. ಒಕ್ಕೂಟ ರಾಜ್ಯ ವ್ಯವಸ್ಥೆಗೆ ಮಾಡಿರೋ ಆ ಪರಿಕಲ್ಪನೆಗೆ ಮಾಡ್ತಿರೋ ಅಪಚಾರ ಅಂತ ಇವ್ರು ಯಾಕೆ ಹೋರಾಟ ಮಾಡ್ತಾ ಇಲ್ಲ? ರಾಜ್ಯದಲ್ಲಿರೋ ವಿರೋಧ ಪಕ್ಷ BJP ಈ ಶಿಕ್ಷಣ ನೀತಿಗೆ ಸಂಬಂಧಪಟ್ಟ ಹೋರಾಟಗಳನ್ನೆಲ್ಲ ತನ್ನ ವಿದ್ಯಾರ್ಥಿಗಳಿಗೆ ಬಿಟ್ಟುಕೊಟ್ಬಿಟ್ಟು ಮುಂಚೂಣಿ ನಾಯಕರೆಲ್ಲ ಸುಮ್ಮನಿದ್ದು ಬಿಟ್ಟಿದ್ದಾರೆ. ಯಾವತ್ತು ನಾವು ಶಿಕ್ಷಣ ನೀತಿಯ ಬಗ್ಗೆ ಗಂಭೀರವಾದ ಹೋರಾಟ ನಡೆಸೋದಿಲ್ವೋ, ವೈಚಾರಿಕ ಸಂವಾದವನ್ನು ನಡೆಸೋದಿಲ್ವೋ, ಅಲ್ಲಿವರೆಗೂ ರಾಜ್ಯದ ಇತರ ವ್ಯವಸ್ಥೆಗಳು ಕೂಡ ಶಿಥಿಲಗೊಳ್ತಾ ಹೋಗ್ತವೆ. ಶಿಕ್ಷಣ ವ್ಯವಸ್ಥೆ ಭದ್ರವಾಗಿದ್ದರೆ ಮಾತ್ರ ನಮ್ಮ ದೇಶದ ರಾಜ್ಯದ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ಪ್ರಕ್ರಿಯೆ ಚಾಲನೆ ಸಿಗುತ್ತೆ. ಶಿಕ್ಷಣ ವ್ಯವಸ್ಥೆ ಈ ಥರ ಅಯೋಮಯವಾಗಿದ್ದರೆ ಎಲ್ಲೆಲ್ಲೂ ಅವ್ಯವಸ್ಥೆ, ಅರಾಜಕತೆ ಖಂಡಿತ ಅಂತ ಹೇಳಲೇಬೇಕಾಗಿದೆ. ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಹಿಂದಿ ವಿರೋಧ ಇಲ್ಲ. ಇದನ್ನು ಉತ್ತರ ಕರ್ನಾಟಕ ಭಾಗದ
ಮಂತ್ರಿಗಳು ಮತ್ತು ಶಾಸಕರು ಯಾಕೆ ಗಟ್ಟಿಯಾಗಿ ಹೇಳ್ತಾ ಇಲ್ಲ? ಯಾಕೆ ಹಳೆಯ ಮೈಸೂರು ಸುತ್ತ ಒಂದು ವಿಚಿತ್ರವಾದ ಒಂದು ಭ್ರಮೆ ಮೂಡಿಬಿಟ್ಟಿದೆ? ಹಿಂದಿ ಅಂತಂದರೆ ಹಿಂದಿ ಹೇರಿಕೆ ಅಂತ ಮಾತಾಡೋದು. ಯಾರೂ ಹಿಂದಿ ಹೇರೇ ಇಲ್ಲ. ಹಿಂದಿಯನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದು ಹಿಂದಿ ಸಿನಿಮಾ ಕಲ್ತ್ಬಿಟ್ಟು. ಅನೇಕರು ಕಾಲೇಜಿನಲ್ಲಿ ಹಿಂದಿ ಅನ್ನೋ ಒಂದು ಭಾಷೆ ಕಲಿತೇ ಇದ್ದವರು ಕೂಡ ಸಿನಿಮಾಗಳ ಮೂಲಕ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅವುಗಳ ಹಾಡುಗಳ ಮೂಲಕ, ಅವುಗಳ ಕಥೆಗಳ ಮೂಲಕ, ಅವುಗಳ ತಲುಪಿಸ್ತಾ ಇದ್ದ ಸಂದೇಶದ ಮೂಲಕ ಎಲ್ಲರೂ ಹಿಂದಿ ಕಲ್ತ್ಕೊಂಡ್ಬಿಟ್ರು. ಯಾವುದೋ ಒಂದು ಜೀವಂತ ಭಾಷೆ, ಸಂಪರ್ಕ ಭಾಷೆ ವಿರುದ್ಧ ಈ ರೀತಿ ಜಾತಿ ನಿಂದನೆ ಮತ್ತು ಭಾಷಾ ದ್ವೇಷದ ತಮಿಳುನಾಡಿನ ಮಾದರಿ ಕರ್ನಾಟಕಕ್ಕೆ ಅದು ಸೂಕ್ತವಲ್ಲ ಅಂತ ಮತ್ತೊಮ್ಮೆ ಪ್ರತಿಪಾದಿಸ್ತಾ, ಈ ಭಾಷಾ ಕಲಿಕೆ ಮತ್ತು ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಈ ಗೊಂದಲವನ್ನು ತಕ್ಷಣವೇ ನಿವಾರಿಸಬೇಕು. ತೃತೀಯ ಭಾಷೆಯ ಕಲಿಕೆಗೆ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳು ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.